ಮನೆ ಮಾಲೀಕರು ಊರಿಗೆ ತೆರಳಿದ್ದನ್ನು ಬಂಡವಾಳ ಮಾಡಿಕೊಂಡ ಕಳ್ಳರು ಬೀಗ ಹಾಕಿದ್ದ ಮನೆಯ ಬಾಗಿಲು ಮುರಿದು ಒಳನುಗ್ಗಿ ಚಿನ್ನಾಭರಣ, ನಗದು ಹಾಗೂ ಬೆಲೆ ಬಾಳುವ ಸಾಮಗ್ರಿಗಳನ್ನು ಕಳುವು ಮಾಡಿರುವ ಘಟನೆ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದಲ್ಲಿ ನಡೆದಿದೆ. ಕರೋಶಿ ನಿವಾಸಿಗಳಾದ ರಾಜು ಬಡಿಗೇರ್ ಹಾಗೂ ಮಂಗಳಾ ಬಡಿಗೇರ್ ದಂಪತಿಗಳು ಕೆಲ ದಿನಗಳ ಹಿಂದೆ ಕೆಲಸದ ನಿಮಿತ್ತ ತಮ್ಮ ಊರಿಗೆ ತೆರಳಿದ್ದರು. ಈ ವೇಳೆ ಮನೆಗೆ ಬೀಗ ಹಾಕಿರುವುದನ್ನು ಗಮನಿಸಿದ ಕಳ್ಳರು ಮನೆಯ ಮುಂಭಾಗದ ಬಾಗಿಲಿನ ಬೀಗ ಮುರಿದು ಒಳ ಪ್ರವೇಶಿಸಿದ್ದಾರೆ. ಕಳ್ಳರು ಮನೆಯಲ್ಲಿದ್ದ 2 ಬೋರ್ಮಾಲ್ ಸೇರಿದಂತೆ ಸುಮಾರು 3 ಗ್ರಾಂ ಚಿನ್ನಾಭರಣ, 2,000 ರೂಪಾಯಿ ನಗದು ಹಾಗೂ 1 ದುಬಾರಿ ಡ್ರಿಲ್ ಮಷೀನ್ ಕಳುವು ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಮಂಗಳವಾರ ಸಂಜೆ ಮತ್ತ 2 ದಿವಸ ಸಲ್ಲಾಗಿದ್ರು. ಯಾವಾಗ ರಾತ್ರಿ ಮಾಡಿದಾರ ಅಂಬಲ್ರಿ ಮನಿ ಕೀಲಿ ಮುರಿದು ಒಳಗ್ ಬಂದ್ ಬಂಗಾರ ಎಲ್ಲ ರೊಕ್ಕ ಎಲ್ಲ ತಕೊಂಡ್ ಹೋಗಿದಾರ. ಹೆಚ್ಚು ಕಡೆ ಮನೆಗಿನ ಡ್ರಿಲ್ ಒಂದ್ ತಕೊಂಡ್ ಹೋಗಿದಾರ್ರಿ. ಎಷ್ಟು ರೊಕ್ಕ ತಗೊಂಡ್ರಿ? ರೊಕ್ಕ ಒಂದ್ 2,000 ಇದ್ದವ್ರಿ. ಬಂಗಾರ ಒಂದ್ 3 ತಲೆ ಐತ್ರಿ. ಎಲ್ಲಾ ಅರಿಗಳೆಲ್ಲ ಇಸ್ಕಿ ಮಾಡಿ ಎಲ್ಲಾ ಡಬ್ಬಿಗಳೆಲ್ಲ ತೆಗೆದು ಹಿಂಗ್ ಮಾಡಿ ಹೋಗ್ಯಾರ್ರಿ. ಎತ್ತರಾಗಿತ್ರಿ ಅದು? ಏನ್ರಿ ಟ್ರಕ್ದಾಗಿತ್ತು? ಟ್ರಂಕದಾಗಿತ್ತು. ಟ್ರಂಕದಾಗ ಡಬ್ಬಿದಾಗ ಹಾಕಿ ಟ್ರಂಕದಾಗ ಇತ್ತು. ಮತ್ತೇನ್ ಹೋಗಿತ್ರಿ? ಮತ್ತೇನಿಲ್ರಿ, ಅದು ಬಂಗಾರ ಅಟ್ರ ರೊಕ್ಕ ಅಟ್ರಿ. ಡ್ರಿಲ್ ಮಷೀನ್ ಒಂದ್ ಹೋಗಿತ್ರಿ. ಬೇಗ ಮುರಿದು ಹೋದಾರ್ರಿ. ಈಗ ಬಂದಿರ್ರಿ? ಬಂದಿರ್ಲಿಲ್ಲ. ಪೊಲೀಸರಿಗೂ ಬಂದಿರ್ರಿ. ಮತ್ತ ನಾಯಿ ಕರ್ಕೊಂಡ್ ಬಂದ್ರಿ. ಪೊಲೀಸರು ಬಂದಿರ್ರಿ? ಪೊಲೀಸ್ ಗಾಡಿ ಬಂದಿದ್ರಿ. ನಾಯಿ ಕರ್ಕೊಂಡ್ ಬಂದ್ರು. ಅವ್ರೆಲ್ಲ ಚೆಕಿಂಗ್ ಮಾಡ್ಕೊಂಡ್ ಹೋಗಿದಾರ್ರಿ. ಯಾವಾಗ ಇವತ್ತು ಬೆಳಿಗ್ಗೆ ನೋಡ್ರಿ? ನಾವ್ ಬೆಳಿಗ್ಗೆ ನೋಡಿದ್ರಿ. ಎಷ್ಟಿದ್ದು ರೀ? ರೊಕ್ಕ 2,000 ಇದ್ದವ್ರಿ. ಬಂಗಾರ? ಬಂಗಾರ 3 ತಲೆ ಇತ್ರಿ. ಏನ್ 2 ಬೋರ್ಮಾಳ್ ಇದ್ದವ್ರಿ. ಒಂದ್ ಗಟ್ಟಿ ಬಂಗಾರ ಇದ್ರಿ. ಇವತ್ತು ಬೆಳಿಗ್ಗೆ ನೋಡಿದ್ರಿ. ಕೀಲಿ ಮುರಿದ. ನಿಮ್ಮ ಹೆಸರು? ಮಂಗಲ್ ಬಡಿಗೇರ್. ಊರಿನಿಂದ ಮರಳಿದ ಬಡಿಗೇರ್ ದಂಪತಿಗಳಿಗೆ ಮನೆಯ ಬಾಗಿಲು ತೆರೆದಿರುವುದು ಹಾಗೂ ಬೀಗ ಮುರಿದಿರುವುದು ಕಂಡು ಬಂದಿದೆ. ಒಳಗೆ ಹೋಗಿ ಪರಿಶೀಲಿಸಿದಾಗ ಮನೆಯಲ್ಲಿದ್ದ ಸಾಮಗ್ರಿಗಳು ಅಸ್ತವ್ಯಸ್ತವಾಗಿ ಬಿದ್ದಿರುವುದು ಕಂಡು ಬಂದಿತ್ತು. ಕಳ್ಳತನ ನಡೆದಿರುವುದು ಬೆಳಕಿಗೆ ಬಂದಿದೆ. ನಾವ್ರಿ ನಮ್ಮ ಹೆಂಗಸರಿ ಊರಿಗೆ ಹೋಗಿದ್ದು ರೀ. 2 ದಿವಸ ಮನಿ ಬಿಡ್ಬೇಕಾತಿಲ್ಲ ಅಂದ್ರಿ. ಹೋಗಿ ಬರೋ ಮಠ ಅಂದ್ರಿ ಕೀಲಿ ಹೊಡೆದು ಶುರು ಮಾಡ್ಕೊಂಡು ಹೋಗಿದಾರ್ರಿ. ಏನ್ ಪೊಲೀಸರು ಬಂದಿರ್ರಿ? ಪೊಲೀಸರು ಬಂದಿರ್ರಿ. ಅದ್ ನಾಯಿ ತಂದು ಎಲ್ಲ ಚೆಕ್ ಮಾಡಿ ಹೋಗಿದಾರ್ರಿ. ಇನ್ನೇನ್ ನೋಡ್ತೀವಿ ಅಂದ್ರಿ. ಈ ಕುರಿತು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಳ್ಳರ ಪತ್ತೆಗೆ ತನಿಖೆ ಮುಂದುವರೆದಿದೆ. ಇಂತಹ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಅನುಗ್ರಾಮ್ಗೆ.